ಹೊಸ ಕಾರ್ ಥರ ಅಲ್ಲ. ಹೊಸ ಕಾರಲ್ಲಿ ನಿಮ್ಗೆ ಮಿರರ್ ಇರುತ್ತೆ, ಸೈಡ್ ಮಿರರ್ ಇರುತ್ತೆ, ಆಮೇಲೆ ಇದಕ್ಕೆ ಒಂಚೂರು ಕಾಣಿಕೆ ಕೊಡ್ತಾರೆ. ಇದು ನೋಡಿ ಫ್ಲಾಟ್ ಮಿರರ್ ಇದು. ಓಕೆ, ನಿಮ್ಗೆ ಗೊತ್ತಾಗಲ್ಲ. ನಿಮ್ಗೆ ಏನಂದರೆ ಮೊದಲು ಹಳೇದ್ರ ಥರ ನೀವು ಪಾರ್ಕ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ವಿಷನ್ ಇದ್ದು ನಿಮ್ಗೆ ವಿಜುವಲ್ ಸ್ಕಿಲ್ ಇರಬೇಕು. ನೀನು ಪಾರ್ಕ್ ಮಾಡಿದೆ ನೋಡಿ, ಹಿಂದ್ಗಡೆ ತಿರ್ಕೊಂಡು ಪಾರ್ಕ್ ಮಾಡಿದೆ ನೋಡಿದ್ರಾ, ಅದೇ ಥರನೇ ಪಾರ್ಕ್ ಮಾಡಬೇಕು. ಇಲ್ಲ ಅಂತಂದರೆ ಪಾರ್ಕ್ ಮಾಡೋಕ್ಕೆ ತುಂಬ ಹಿಂಸೆ ಆಗುತ್ತೆ. ನಿಮ್ಗೊಂದು ಗೇಜ್ ಇರಬೇಕು, ಎಲ್ಲಿ ಹೆಂಗಿದೆ ಗಾಡಿ ರಸ್ತೆ ಅಂತ ಅಂದ್ಬಿಟ್ಟು. ಸರ್ ಇದು ಅವಾಗ ಬರ್ತಾ ಇದು ಮೊದಲು ಇವಾಗ ಏನು ಮಾಡ್ತಾರೆ ಅಂದರೆ ಲೈಟ್ ವೆಯ್ಟ್ ಮಾಡ್ತಾರೆ, ಮೈಲೇಜ್ ಇಂಪ್ರೂವ್ ಮಾಡಬೇಕು ಅಂತ ಇದು ಮಾಡ್ತಾರೆ. ಆಮೇಲೆ ಎಲ್ಲದಕ್ಕೂ ಏರ್ ಬ್ಯಾಗ್ ಅದು ಇದು ಕೊಡ್ತೀವಿ ಅಂತ ಮಾಡ್ತಾರೆ. ಇದು ಶೀಟ್ ಮೆಟಲ್ ನೀವೇ ನೋಡಿ, ಗೇಜು ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನಿಮಗೆ ಅಲ್ಲ ಆಕ್ಸಿಡೆಂಟ್ ಅಂತಂದರೆ ಏರ್ ಬ್ಯಾಗ್ ಇಲ್ಲ, ಆಫ್ಕೋರ್ಸ್ ಅದು ಸೇಫ್ ಆಗುತ್ತೆ. ಸೀಟ್ ಬೆಲ್ಟ್ ಇಲ್ಲ, ಒಂಚೂರು ಮುಂದ್ಗಡೆ ಕ್ರ್ಯಾಶ್ ಆದರೂ ಆಗ್ಬೋದು, ಅದಂದರೆ ಅದೆರಡು ರಿಸ್ಕ್ ಇದೆ. ಮಿಕ್ಕಿದ್ದು ಬಿಟ್ಟರೆ ಶೀಟ್ ಮೆಟಲ್ ಇವಾಗ ಯಾವ ಕಾರ್ ಬರ್ತದೆ, ನಂದು ಆಲ್ಮೋಸ್ಟ್ ಬೊಲೆರೋ ಸ್ಟಾರ್ಮ್ ಇದೆ ಅಲ್ಲ, ಅದರದ್ದೇ ಗೇಜಲ್ಲೇ ಇದೆ ಇದು ಮೆಟಲ್ ಆ್ಯಕ್ಚುಲಿ. ಸೊ ಆಮೇಲೆ ಫೈಬರ್ ಪಾರ್ಟ್ಸ್ ಏನೂ ಇಲ್ಲ ನಿಮಗೆ. ಮುಂದ್ಗಡೆ ನೋಡಿ, ನಿಮಗೆ ಡ್ಯಾಶ್ ಬೋರ್ಡ್ ಆದಮೇಲೆ ಮುಂದ್ಗಡೆ ಅದು ಮೇಯ್ನ್ ರಿಸ್ಕ್ ಬರೋದು ಇದೇ, ಕಂಪ್ರೆಸ್ ಆಗಿಬಿಡುತ್ತೆ. ಇದರಲ್ಲೆಲ್ಲ ಕಂಪ್ರೆಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಬಾನೆಟ್ಟು ಡ್ರೈವರ್ ಸೀಟ್ ಡಿಸ್ಟೆನ್ಸ್ ನೋಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಆ ಕಾರ್ಗೂ ಈ ಕಾರ್ಗೂ ನೋಡಿ, ಅಂದರೆ ಅಲ್ಲೊಂದು ನಿಂತಿದೆಯಲ್ಲ, ಹಿಂಡೈ ಸಣ್ಣ ಕಾರ್ ನಿಂತಿದೆಯಲ್ಲ, ಜಾಗನೇ ಇಲ್ಲ ಡ್ರೈವರ್ಗೂ ಮತ್ತು ಇದಕ್ಕೆ ಸಡನ್ನಾಗಿ ಚೆಸ್ಟ್ ಕಂಪ್ರೆಷನ್ ಆಗುತ್ತೆ. ಅದಕ್ಕೆ ನಿಮ್ಗೆ ಅವಾಗ ಫ್ಯಾಟಲಿಟಿ ಅಷ್ಟು ಬರ್ತಿರಲಿಲ್ಲ, ಆದ್ರೂ ಇವಾಗಿನ ಆಗೋಷ್ಟು ಆ್ಯಕ್ಚುಲಿ. ಒಂದು ಸ್ಪೀಡ್ ಕಮ್ಮಿ ಇರೋದು, ಇನ್ನೊಂದು ನಿಮಗೆ ಗಾಡಿ ನ್ಯಾಚುರಲಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದು ಇಂಪ್ಯಾಕ್ಟು. ಹಾಗಾಗಿ ಇದು ಲೆಂತ್ ಜಾಸ್ತಿ ಇದೆ, ಆಮೇಲೆ ಶೀಟ್ ಮೆಟಲ್ ಕ್ವಾಲಿಟಿ ಚೆನ್ನಾಗಿದೆ, ಆಮೇಲೆ ಒಳಗಡೆ ಎಲ್ಲ ಫುಲ್ಲು ಕ್ಯಾಸ್ಟ್ ಐರನಲ್ಲಿ ಬಿಲ್ಡ್ ಮಾಡಿರೋದು, ಹಾಗಾಗಿ ಒಳಗಡೆ ಪಾರ್ಟ್ಸ್ ಎಲ್ಲ, ಹಾಗಾಗಿ ಅಷ್ಟು ರಿಸ್ಕ್ ಬರ್ತಾ ಇರಲಿಲ್ಲ. ಅದೊಂದೇ ನೋಡಿ, ಇಲ್ಲಿ ನೋಡಿ ಇದೂ ಸ್ಟೀಲ್ದ ಇದೆ ನೋಡಿ, ಇವಾಗ ಇದನ್ನು ಎಲ್ಲ ಫೈಬರ್ ಹಾಕ್ಬಿಡ್ತಾರೆ ಇವಾಗ. ಸರ್ ನನಗೆ ಫಿಯಟ್ ಇಲ್ಲ ಅಂತಂದರೆ ನಂಗೆ ಅಂಬಾಸಿಡರ್ ಫ್ಲೋರ್ ಗೇರ್ ಇವಾಗ ಅಂಬಾಸಿಡರ್ ಫ್ಲೋರ್ ಗೇರ್ ಸಿಗೋದೇ ಜಾಸ್ತಿ. ಸಿಕ್ಕಿದ್ರೆ ನೋಡ್ತೀನಿ, ಆದರೆ ನನಗೆ ಕಾರ್ಗಿನ ಹೆಚ್ಚಾಗಿ ನಾನು ಹೇಳಿದ್ನಲ್ಲ, ಒಂದು ರೋಡ್ ಕಿಂಗು ಒಂದು 1.5 ಲಕ್ಷ 1.25 ಲಕ್ಷ ಸಿಕ್ಕಿದ್ರೆ ತೊಗೊಂಡ್ಬಿಡ್ತೀನಿ. FC ಎಲ್ಲ ಆಗಿರೋದು ಕರೆಕ್ಟಾಗಿ ಅಂದರೆ ಹೊಸದಾಗಿ ಲಾಂಚ್ ಮಾಡಿರೋದಲ್ಲ, ಹಳೆ ರೋಡ್ ಕಿಂಗ್ ಬರ್ತಾಯಿತ್ತು ನೋಡಿ, ವಿತ್ ಮುಂದ್ಗಡೆ ದಪ್ಪ ಡೋಮ್ ಬಂದು ಪೆಟ್ರೋಲ್ದು ಫುಲ್ ದೊಡ್ಡ ಡೋಮ್ ಬರೋದು. ಅದನ್ನು ಹುಡುಕ್ತಾ ಇದ್ದೀನಿ, ರೀಸನಬಲ್ ರೇಟಿಗೆ ಸಿಗ್ತಾಯಿಲ್ಲ. 1.60 ಯಾರ್ದು ಕೊಡ್ತಾರೆ ಅಂತಂದರೆ 10,000 ಹೆಚ್ಚು ಕಮ್ಮಿ ತೊಗೋತೀನಿ. ಹುಡುಕ್ತಾ ಇದ್ದೀನಿ, ಸಿಗ್ತಾಯಿಲ್ಲ. ಸೇಲ್ ಮಾಡೋ ಐಡಿಯಾನೇ ಇಲ್ಲ ಸರ್. ನಾನು ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ ನಂದು ಎಲ್ಲ ವೆಹಿಕಲು ಸಿಂಗಲ್ ಹ್ಯಾಂಡ್ ಯೂಸು, ನಾನು ಬೇರೆಯವ್ರಿಗೆ ಕೊಡೋದೇ ಇಲ್ಲ. ಯಾಕೆಂದರೆ ಈ ಎಸ್ಪೆಷಲಿ ಆಟೋ ಕಾರ್ಸ್ ಪರವಾಗಿಲ್ಲ, ಈ ಕ್ಲಚ್ಚು ಮತ್ತು ಗೇರ್ ಇರೋ ವೆಹಿಕಲ್ಸ್ಗೆ ಅದರದ್ದು ಟೀತು ಇಲ್ಲ ಕ್ಲಚ್ ಪ್ಲೇಟು ಇದೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ತುಂಬ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಇದರಲ್ಲೆಲ್ಲ ಹಾಫ್ ಕ್ಲಚ್ ತುಂಬ ಮೆಕ್ಯಾನಿಸಮ್ ಬೇಕಾಗುತ್ತೆ. ಇವಾಗ ನಿಮಗೆ ಆಟೋ ಕಾರ್ ಆದರೆ ನೀವು ಏನಪ್ಪ ರ್ಯಾಂಪಲ್ಲಿ ಪೆಟ್ರೋಲ್ ಬಂಕಲ್ಲಿ ಇಂತಾನೆ ಇಟ್ಟರೆ ಅರ್ಧ ಆಟೋಮೆಟಿಕ್ ಕಂಟ್ರೋಲ್, ಇದೆಲ್ಲ ನಾವು ಮ್ಯಾನ್ಯುಯಲಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು. ಹಾಗಾಗಿ ನಾನು ಮೇಂಟೈನ್ ಮಾಡಿದ್ದೀನಿ. ಆಮೇಲೆ ನನಗೆ ಯಾವ ಮೆಕ್ಯಾನಿಕ್ ಹತ್ರ ಏನು ಮಾಡಬೇಕು, ನೆಟ್ವರ್ಕ್ ಯಾವ ಪಾರ್ಟ್ಸ್ ತರಿಸ್ಬೇಕು ಅಂದರೆ ಎಲ್ಲಿಂದ ತರಿಸ್ಬೇಕು, ಇದೆಲ್ಲ ಅವೇರ್ನೆಸ್ ಇದೆ. ಆಮೇಲೆ ಇನ್ನೊಂದು ನಾನು ಹೇಳಿದ್ನಲ್ಲ ನಿಮಗೆ, ಈ ಥರ ಕಾರ್ ಮೇಂಟೈನ್ ಮಾಡಬೇಕು ಅಂದರೆ ಹೊಸ ಕಾರ್ ಇವಾಗಿನ ಕಾರ್ ಥರ ಅಲ್ಲ. ಸೊ ನನಗೆ ಯಾವ್ಯಾವ ಸ್ಪೇರ್ಸ್ ಸಿಗೋದು ಕಷ್ಟ, ಯಾವಾಗ ಸಿಗ್ದಾಗ ತೆಗೆದಿಟ್ಕೊಂಡ್ಬಿಡ್ಬೇಕು, ಅದೆಲ್ಲ ನಂಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಇನ್ನೊಂದು 20-25 ವರ್ಷ ಅಂತೂ ಏನೂ ತೊಂದರೆ ಇಲ್ಲ ಸರ್. ಓಡೋತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಆಮೇಲೆ ಗೊತ್ತಿಲ್ಲ ಮುಂದೆ ಏನಂತ ಅಂದ್ಬಿಟ್ಟು. ಸೊ ಸೇಲ್ ಮಾಡೋ ಅಂಥ ಐಡಿಯಾ ಅಂತೂ ಇಲ್ಲವೇ ಇಲ್ಲ ಕಾರು. ತುಂಬ ಜನ ಕೇಳ್ತಾರೆ. ಇನ್ಫ್ಯಾಕ್ಟ್ ನಾವು ಒಂದು ವರ್ಷದಿಂದ ಒಬ್ಬರು ಬಂದಿದ್ವಿ, ಈಸ್ ಅ ಗುಡ್ ಡ್ರೈವರ್ ಆ್ಯಕ್ಚುಲಿ. ಅವ್ರದ್ದು ಟೆಂಪೋ ಟ್ರಾವೆಲರ್. ನಾನು ಹ್ಯಾಂಡ್ ಗೇರ್ ಯಾವತ್ತೂ ಓಡಿಸಾ ಇಲ್ಲ ಸರ್, ಒಂದ್ಸಲ ಓಡಿಸ್ಬೇಕು ಅಂದರು. ಯಾರು ಕೇಳಿದ್ರು ಅವ್ರಿಗೊಂಥರ ಖುಷಿ ಇರುತ್ತೆ ಹೆಂಗೆ ಅಂತ ಮಾಡೋಕ್ಕೆ. ನಾನು ಹೇಳ್ತೀನಿ, ನಾನು ಪಕ್ಕದಲ್ಲಿ ಕೂತ್ಕೊಳ್ಳಿ, ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ, ವಾಪಸ್ ಬರ್ತೀನಿ, ಅದು ನೀವು ಹತ್ರ ಗಾಡಿ ಕೊಡಲ್ಲ ಅಂತೀನಿ ಆ್ಯಕ್ಚುಲಿ. ನೀವು ರ್ಯಾಂಪಲ್ಲೆಲ್ಲ ತುಂಬ ಆಕ್ಸಲರೇಟ್ ಮಾಡ್ತಾ ಕ್ಲಚ್ಚನ್ನು ಇಟ್ಕೊಂಡು ಆಕ್ಸಲರೇಟ್ ಮಾಡಿಬಿಟ್ರೆ ಕ್ಲಚ್ ಪ್ಲೇಟ್ ಸುಟ್ಟಾಗ್ಬಿಡುತ್ತೆ ಬೇಗ. ಸೊ ಅದಕ್ಕೆ ಅದೆಲ್ಲ ನಿಮ್ಗೆ ಗೊತ್ತಿರಬೇಕು ಆ್ಯಕ್ಚುಲಿ. ಹೊಸ ಗಾಡಿಗಳ ಥರ ಅಷ್ಟು ರಾಬಸ್ಟಾಗಿ ಮೇಂಟೈನ್ ಮಾಡಿರಲ್ಲ, ಯಾಕೆಂದರೆ ಇದೆಲ್ಲ ಆಸ್ಬೆಸ್ಟಾಸ್ ಬೇಸ್ ಬರುತ್ತೆ ಇನ್ನು ಹಳೇದಕ್ಕೆ. ಮೊದಲಿನ ಥರ ಇದು ನಿಮಗೆ ಪ್ಯಾಡಿಂಗ್ ಸರಿ ಕೊಡೋದಿಲ್ಲ. ನಮ್ಮ ಬ್ರದರ್ಗೇನೆ ಗೇರ್ ವೆಹಿಕಲ್ ಓಡಿಸೋಕ್ಕೆ ಬರೋಲ್ಲ ಅವ್ನಿಗೆ ಆ್ಯಕ್ಚುಲಿ. ಆಟೋ ಗೇರ್ ಓಡಿಸಿ ಇದು ಮಾಡ್ತಾನೆ. ಆಮೇಲೆ ಇನ್ನೊಂದು, ಇವಾಗ ಹೊಸ ಗಾಡಿಗಳಿಗೆಲ್ಲ ಕ್ಲಚ್ ಸುಮ್ಮನೆ ಕಿಸ್ ಮಾಡಿದ್ರೆ ಸಾಕು, ಕಾಲಲ್ಲಿ ಟಕ್ ಅಂತ ಏನೋ ಗೇರ್ ಮೂವ್ ಮಾಡಿಬಿಡ್ಬೋದು. ಇದೆಲ್ಲ ಒಂಚೂರು ಮ್ಯಾನ್ಯುಯಲ್ ಮಾಡ್ಕೋಬೇಕು. ಸೊ ನಿಮ್ಗೆ ಗೊತ್ತಿರಬೇಕು ಯಾವಾಗ ಕ್ಲಚ್ ಬಿದ್ದಿದೆ, ಯಾವಾಗ ನಾನು ಗೇರ್ ಲಿಫ್ಟ್ ಮಾಡ್ತೀನಿ, ಅದೆಲ್ಲ ನಿಮಗೆ ಫೀಲ್ ಬರಬೇಕು. ಈ ಗಾಡಿಗಳೆಲ್ಲ ನೀವು ಫೀಲಲ್ಲಿ ಓಡಿಸೋದು ಆ್ಯಕ್ಚುಲಿ. ನಾನು ಯಾರಿಗೂ ಕೊಟ್ಟೇ ಇಲ್ಲ. ನಾನು ಮತ್ತು ನನ್ನ ಕಸಿನ್ ಒಬ್ಬ ಇದ್ದಾನೆ, ಅವನು ಹೀ ಈಸ್ ಆಲ್ಸೋ ಎಕ್ಸ್ಟ್ರೀಮ್ ಮಾಸ್ಟರ್. ನಾವಿಬ್ಬರೇ ಓಡಿಸೋದು, ಇನ್ಯಾರಿಗೂ ಇದುವರೆಗೂ ನಾನು ಕೊಟ್ಟೇ ಇಲ್ಲ.